ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಕಿರುತೋಡಿ ಚಿಮಲೆ ಗ್ರಾಮದ ಸತೀಶ್ ಸಾವು ಅನುಮಾನಾಸ್ಪದ. ಕುಟುಂಬಸ್ಥರು ಮತ್ತು ಗ್ರಾಮಸ್ಥರಿಂದ ಡಿವೈಎಸ್ಪಿ ಕಚೇರಿಗೆ ಮನವಿ. ಅಹಮದಾಬಾದ್ನಲ್ಲಿ ವಿಮಾನ ದುರಂತ. ಸಾಗರ ಬ್ಲಾಕ್ ಕಾಂಗ್ರೆಸ್ನಿಂದ ಸಂತಾಪ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ಕೆರತೋಡಿ ಚಿಮಲೆ ಗ್ರಾಮದ ಸತೀಶ್ ಅವರ ಅನುಮಾನಾಸ್ಪದ ಸಾವಿನ ಕುರಿತು ತನಿಖೆ ನಡೆಸುವಂತೆ ಒತ್ತಾಯಿಸಿ ಶುಕ್ರವಾರ ಗ್ರಾಮಸ್ಥರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ ನೇತೃತ್ವದಲ್ಲಿ ಡಿವೈಎಸ್ಪಿ ಕಚೇರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆ ಶೇಖರಪ್ಪ, ಸವಿತಾ ಸತೀಶ್, ಲಲಿತಾ, ಗೌರಿ, ಸವಿತಾ, ರುಕ್ಮಿಣಿ, ಸೌಂದರ್ಯ, ಪುರುಷೋತ್ತಮ್, ಸೌಭಾಗ್ಯ ಎಸ್, ಧನ್ವಿಕ್, ಪ್ರಶಾಂತ್ ಇನ್ನಿತರರು ಹಾಜರಿದ್ದರು. ಏನು ಕಳೆದ 14 ತಿಂಗಳ ಹಿಂದೆ ಸತೀಶ್ ಅನ್ನೋದು ಮರ್ಡರ್ ಅಂಥೇಳಿ ಇವರೆಲ್ಲ ಕುಟುಂಬಸ್ಥರು ಊರಿನವರು ಎಲ್ಲ ಸೇರಿ ಭಾವಿಸಿದ್ರು. ಯಾಕಂದರೆ ನಾಲ್ಕಡಿಗಿಂತ ಮೊಣಕಾಲಲ್ಲಿ ಬಾಡಿ ಇತ್ತು. ಜೊತೆಗೆ ಅವರ ಶರ್ಟಲ್ಲಿ ಅವ್ರನ್ನ ನೇತಾಕಿದ್ರು. ಅವ್ರ ಶರ್ಟಲ್ಲೇ ನೇತಾಕಿದ್ರು. ಜೊತೆಗೆ ಆ ಸಾಯಕ್ಕಿಂತ ಮುಂಚೆ 4-5 ಜನರ ಜೊತೆಗೆ ಫೋನಲ್ಲಿ ಸಂಭಾಷಣೆ ಮಾಡಿದ್ರು ಅಂತಕ್ಕಂಥದ್ದು ಇದೆ. ಹಾಗಾಗಿ ಇವತ್ತು ಅನುಭವಿ ಡಿವೈಎಸ್ಪಿ ಇರೋದ್ರಲ್ಲಿ ಎನ್ಕ್ವೈರಿ ಮಾಡೋ ಸ್ಟೈಲೇ ಚೆನ್ನಾಗಿದೆ. ನಮ್ಮ ಡಿವೈಎಸ್ಪಿ ಗೋಪಾಲಕೃಷ್ಣ ಅವರು ಇವರಿದ್ದಂಥ ಸಂದರ್ಭದಲ್ಲಿ ಇದು ಸತ್ಯ ಹೊರಗೆ ಬರಬೇಕು ಅಂತೇಳಿ ಇವರೆಲ್ಲ ಬಂದಿದ್ದಾರೆ. ಜೊತೆಗೆ ಅವರು ಮತ್ತೆ ಎನ್ಕ್ವೈರಿ ಮಾಡ್ತೀವಿ, FSL ವರದಿನ ತರಿಸ್ಕೊಳ್ತೀವಿ, ಮತ್ತು ಎನ್ಕ್ವೈರಿಗೆ ಮತ್ತೆ ಇವತ್ತು ಇನ್ಸ್ಪೆಕ್ಟ್ರನ್ನ ಬೇರೆ ವಿಶೇಷ ಇನ್ಸ್ಪೆಕ್ಟರ್, ಇವತ್ತು ಇನ್ಸ್ಪೆಕ್ಟರ್ ಯಾರು ಶೆಟ್ಟರು ಸಂತೋಷ್ ಶೆಟ್ಟರು ಇನ್ಸ್ಪೆಕ್ಟರ್ ಎನ್ಕ್ವೈರಿಗಾಗಿ ವಿಶೇಷವಾಗಿ ನೇಮಕಗೊಳಿಸೋ ಅಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ವಿಶ್ವಾಸ ಇದೆ, ಯಾರು ಕೊಲೆ ಮಾಡಿದಾರೋ ಕೊಲೆ ಮಾಡಿದಂಥವ್ರು ಇವತ್ತು ಬೆಳಕಿಗೆ ತರ್ತಕ್ಕಂಥದ್ದು, ಅವರನ್ನು ಜೈಲಿಗೆಟ್ಟಂಥದ್ದನ್ನು DYSP ಅವರು ಮತ್ತು ಇನ್ಸ್ಪೆಕ್ಟ್ರು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗೆ DYSP ಅವರಂತೂ ಮಾತಾಡಿದ ಮೇಲೆ ನಮಗೆ ವಿಶ್ವಾಸ ಬಂದಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ನಮ್ಮ ಅಂಬಾರ್ಗೋಡ್ಲಲ್ಲೂ ಮೊನ್ನೆ ಒಂದು ಮರ್ಡರ್ ಆಯಿತು. ಅದೇ ರೀತಿಯಲ್ಲೇ ಕುಂಬ್ರಿ ಭಾಗದಲ್ಲೂ ಸಹಿತ ಹಿಂದೆ 5 ವರ್ಷದ ಹಿಂದೆ 2 ಜೋಡಿ ಕೊಲೆ ಆಯಿತು. ಕೊನೆಗಾರ ಶೆಟ್ಟರದ್ದು ಜೋಡಿ ಕೊಲೆ ಆಯಿತು. ಅದು ಹೊರಗೆ ಬರಲಿಲ್ಲ, ಯಾರು ಕೊಲೆ ಮಾಡಿದರು ಅನ್ನೋದನ್ನೇ ಹೊರಗೆ ಬರಲಿಲ್ಲ. ಕೊಲೆ ಆಗಿರೋದು ಹೌದು, ಎಲ್ಲದೂ ಹೌದು, ಆದರೆ ಆ ಜೋಡಿ ಕೊಲೆ ಇಲ್ಲಿವರೆಗೂ ಸಹಿತ ಅದು ಯಾರು ಅಪರಾಧಿಗಳು ಅನ್ನೋದನ್ನು ಪೊಲೀಸ್ ಇಲಾಖೆ ಹೊರಗೆ ತರೋದಕ್ಕೆ ಸಾಧ್ಯ ಆಗಲಿಲ್ಲ. ಆಮೇಲೆ ಕರೂರು ಹುಬ್ಳಿಲಿ ಇನ್ನೂ 1-2 ಕೊಲೆಗಳು ಯಾವ ಭಾಗದಲ್ಲಿ, ತುಮ್ರಿ ಭಾಗದಲ್ಲಿ, ಬ್ಯಾಕ್ವರ್ಡ್ ಭಾಗದಲ್ಲಿ ಈಗಾಗಲೇ 2 ಮರ್ಡರ್ ಆಗಿದೆ ಅಂತಕ್ಕಂಥದ್ದು ಇದೆ. ಜೊತೆಗೆ ಅಂಬಾರ್ಗೋಡ್ಲಲ್ಲೂ ಸಹಿತ ಒಬ್ಬ ಸ್ವಾಮಿಯವ್ರನ್ನ ಅವ್ರ ಕೈಯೇ ಇಲ್ಲ ಆ ರೀತಿ ಕೊಚ್ಚಿ ಕೊಲೆ ಮಾಡಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ವಿ. ಇತ್ತೀಚಿನ ದಿನದಲ್ಲಿ ಈ ಮರ್ಡರ್ ನಮ್ಮ ಆವಿನಹಳ್ಳಿ ಹೋಬಳಿ, ಕರೂರು ಹೋಬಳಿ ವ್ಯಾಪ್ತಿಯಲ್ಲಿ ಮರ್ಡರ್ ಆಗ್ತಾ ಇದೆ. ಅದರ ಅಪರಾಧಿಗಳು ಹೊರಗೆ ಬರದೇ ಇರತಕ್ಕಂಥದ್ದು ಆಗ್ತಾಯಿದೆ. ಇವತ್ತು DYSP ಅವರು ಈ ಕೇಸಿನಲ್ಲಿ ತನಿಖೆಯನ್ನು ಮಾಡ್ತೀವಿ, ಅಪರಾಧಿನ ಹೊರಗೆ ತರ್ತೀವಿ, FSL ವರದಿನೂ ಇಟ್ಕೊಂಡು ಮತ್ತೆ ಇನ್ಸ್ಪೆಕ್ಟ್ರಿಗೆ ಮತ್ತೆ ಚಾರ್ಜನ್ನು ಇವತ್ತು ಸಂತೋಷ್ ಶೆಟ್ಟಿ ಅಂತೇಳಿ ಅವರಿಗೆ ಇನ್ಸ್ಪೆಕ್ಟ್ರಿಗೆ ಚಾರ್ಜನ್ನು ಅವರಿಗೆ ಕೊಟ್ಟಿದ್ದಾರೆ. ಹೊಸದಾಗಿ ಎನ್ಕ್ವೈರಿ ಮಾಡಿ ಅಪರಾಧಿನ ಹೊರಗೆ ತರ್ತೀವಿ ಅಂತಕ್ಕಂಥದ್ದು. ಹಾಗಾಗಿ DYSPರಿಗೆ ಆದಷ್ಟು ಬೇಗ ಈ ಅಪರಾಧಿಗಳನ್ನು, ಯಾಕಂದರೆ ಒಂದು ಕೊಲೆ ಮಾಡಿದವನಿಗೆ ಧೈರ್ಯ ಬಂತು ಅಂದರೆ ಅವನು ಈ ಥರದ ಕೊಲೆಗಳನ್ನು ಹೆಚ್ಚು ಮಾಡ್ತಾ ಹೋಗ್ತಾನೆ. ಅಪರಾಧಿಗಳು ಸಂಖ್ಯೆ ಹೆಚ್ಚಾಗೋದಕ್ಕೆ ಸಾಧ್ಯ ಆಗುತ್ತೆ. ಅದು ಆಗದೇ ಇರೋ ರೀತಿಯಲ್ಲಿ ಅಪರಾಧಿಗಳನ್ನು ನಿಜವಾಗ್ಲೂ ಮಾಡಿರ್ತಕ್ಕಂಥವ್ರನ್ನ ಜೈಲಿಗಟ್ಟ ಅಂಥದ್ದು ಆಗಬೇಕು. ಕಾನೂನು ಸುವ್ಯವಸ್ಥೆ ಒಳ್ಳೆ ರೀತಿಯಲ್ಲಿ ಧೈರ್ಯವಾಗಿ ಜನಸಾಮಾನ್ಯ ರಾತ್ರಿನೂ ಓಡಾಡಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಹಳ್ಳಿಗಾಡಿನಲ್ಲಿ ಸಂಜೆ 5 ಗಂಟೆಗೆ ಮನೆ ಬಿಟ್ಟು ಸಂತೋಷದಿಂದ ಹೋದಂಥ ವ್ಯಕ್ತಿ ವಾರಾದರೂ ಮನೆ ಬರದೇ ಇರೋ ಅಂಥದ್ದು ಈ ಘಟನೆಯಲ್ಲಿ ಕಂಡಿದೆ. ಗಂಡ ಹೆಂಡತಿ ಭಾಳ ಚೆನ್ನಾಗೇ ಇದ್ದಂಥವ್ರು, ಖುಷಿಲೇ ಹೋದರು. ಯಾರೋ ನಿಮ್ಮದು ಪಟ್ಟಿನೂ ಸಹಿತ ಗ್ರಾಮಸ್ಥರೇ, ಊರಿನವರೇ ಕೊಟ್ಟಿದ್ದಾರೆ. ಈಗಾಗಲೇ ಗ್ರಾಮಸ್ಥರೇ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಸಹಿತ ನಮ್ಮ ಶೇಖರಣ್ಣ ಆ ಭಾಗದವರು, ಬರುವೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯವರು, ಅವರು ಸಹಿತ ಇವತ್ತು ಬಂದಿದ್ದಾರೆ. ಒಟ್ಟಾರೆಯಾಗಿ ಅನುಮಾನ ಇದೆ. 4-5 ಜನರ ಮೇಲೆ ಈಗಾಗಲೇ ಪೊಲೀಸರು ಸಹಿತ ಎನ್ಕ್ವೈರಿ ಮಾಡಿಬಿಟ್ಟಿದ್ದಾರೆ. ಅದು ಸರಿಯಾದ ರೀತಿಯಲ್ಲಿ ಆಗಬೇಕು ಅಂತಕ್ಕಂಥ ಒತ್ತಾಯ ಇದೆ. ಸಾಗರ್ ಹೋಟೆಲ್ ವೃತ್ತದಲ್ಲಿ ಶುಕ್ರವಾರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತದಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು.
ಮೃತರಿಗೆ ಸಂತಾಪ ಸೂಚಿಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ, ನಗರ ಕಾಂಗ್ರೆಸ್ ಅಧ್ಯಕ್ಷೆ ಉಷಾಯನ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಯ್ಯನ್ ಸುರೇಶ್ ಬಾಬು, ಮಕ್ಬುಲ್ ಅಹಮದ್, ಸೈಯದ್ ಜಾಕಿರ್, ಮಂಡಗಳಲೆ ಗಣಪತಿ, ಮಧುಮಾಲತಿ, ಪ್ರಭಾವತಿ, ಸರಸ್ವತಿ ನಾಗರಾಜ್, ಎಲ್ ಚಂದ್ರಪ್ಪ, ಮಹಾಬಲ ಕೌತಿ, ಅನ್ವರ್ ಬಾಷಾ, ವಿಲ್ಸನ್ ಗೋನ್ಸಾಲ್ವೇಸ್, ರಮೇಶ್ ಚಂದ್ರಗುತ್ತಿ, ಸೋಮಶೇಖರ್ ಲ್ಯಾವಿಗೆರೆ, ಕಬೀರ್ ಚಿಪ್ಲಿ, ಬೀರೇಶ್ ಇನ್ನಿತರರು ಹಾಜರಿದ್ದರು. ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತೇಳಿ ಪರಮಾತ್ಮನಲ್ಲಿ ಕೇಳ್ಬೇಕಾಗತ್ತೆ. ಯಾಕಂದ್ರೆ ಯಾರು ಕಂಡು ಕೇಳಿರಿದಂತ ದುರಂತ. ಒಂದೇ ನಿಮಿಷ ಅದು ನಿಲ್ದಾಣದಿಂದ ಆಳಿದ್ದು ಮೆಡಿಕಲ್ ಹಾಸ್ಟೆಲ್. ಸುಮಾರು 1:30 ಸಮಯದಲ್ಲಿ ಆ ಮೆಡಿಕಲ್ ಹಾಸ್ಟೆಲ್ ಮೆಡಿಕಲ್ ಮಕ್ಕಳೆಲ್ಲ ಊಟಕ್ಕೆ ಬಂದಂತ ಸಂದರ್ಭ. ವಿಮಾನ ಆ ಬಿಲ್ಡಿಂಗಿನ ಮೇಲೆ ಬಿದ್ದಿದೆ. ವಿದ್ಯಾರ್ಥಿಗಳು ಕೂಡ ಸುಮಾರು 20 ಜನ ಮೃತಪಟ್ಟಿದ್ದಾರೆ. ವಿಮಾನದಲ್ಲಿದ್ದ 242 ಜನರು ಮೃತಪಟ್ಟಿದ್ದಾರೆ. ಒಬ್ಬರು ವಿಮಾನದಿಂದ ಹೇಗೆ ಪಾರಾದರೂ ಗೊತ್ತಿಲ್ಲ, ಭಗವಂತ ಅವರನ್ನು ಪಾರು ಮಾಡಿದಾನಂತ ನಾವು ಭಾವಿಸಬೇಕಾಗುತ್ತದೆ. ಒಬ್ಬರು ಜೀವಂತ ಹಾರಿದ್ದಾರೆ, ವಿಮಾನದಿಂದ ಹಾರಿ ಅವರು ಬದುಕುಳಿದಿದ್ದಾರೆ. ಉಳಿದ ಎಲ್ಲ ಪ್ರಯಾಣಿಕರು ಮತ್ತು ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಪ್ರಾಣಹಾನಿಯಾಗಿದೆ. ಇದು ನಮ್ಮ ದೇಶದಲ್ಲಿ ಈಗ ನಡೆದಂಥ ದೊಡ್ಡ ದುರಂತ. ಇದು ಆಗಬಾರ್ದು. ಯಾಕಂದರೆ ಎಲ್ಲ ಭವಿಷ್ಯದ ನಾಯಕರು ಬೇರೆ ಬೇರೆ ದೇಶದಲ್ಲಿ ಅವ್ರದ್ದೇ ಆದ ಬದುಕನ್ನು ಕಟ್ಟಿಕೊಂಡು ವಿದ್ಯಾಭ್ಯಾಸಕ್ಕೂ ವ್ಯಾಪಾರಕ್ಕೂ ಇನ್ನೊಂದಕ್ಕೂ ಹೋದಂಥ ಎಲ್ಲ ನಮ್ಮ ಭಾರತೀಯರು ಇದ್ದರು ಮತ್ತು ವಿದೇಶದವರು ಕೂಡ ಇಲ್ಲಿ ಬಂದಿದ್ದರು. ಅನೇಕ ಜನ ಅವರೆಲ್ಲ ಕುಟುಂಬಸ್ಥರಿಗೆ ಭಗವಂತ ಶಕ್ತಿ ಕೊಡಲಿ ಭಗವಂತ. ಯಾಕಂದರೆ ನಾವು ಏನು ಮಾಡೋಕ್ಕಾಗಲ್ಲ, ದುರಂತ ನಡೆದಾಗಿದೆ. ಅವೆಲ್ಲ ಕುಟುಂಬಗಳ ಜೊತೆಗೆ ನಾವು ತಾಲೂಕು ಕಾಂಗ್ರೆಸ್ಸು ಗಟ್ಟಿಯಾಗಿ ನಿಲ್ತೀವಿ ಅಂತ ಭರವಸೆಯನ್ನು ಕೊಡ್ತೀನಿ. ಯಾಕಂದರೆ ದುರಂತ ನಡೆದೋಗಿದೆ, ನಾವೇನು ಮಾಡೋಕ್ಕಾಗಲ್ಲ. ಆಕಸ್ಮಿಕವಾದ ದುರಂತ, ಯಾರು ಕಾರಣೀಭೂತರಲ್ಲ. ಮುಂದೆ ಗೊತ್ತಾಗುತ್ತೆ, ಎನ್ಕ್ವೈರಿ ನಡೆದಾಗ ಒಂದೊಂದೇ ಗೊತ್ತಾಗುತ್ತೆ. ಆದರೆ ಸತತ ಭಾರತೀಯರಿರಲಿ ವಿದೇಶಿ ಪ್ರಜೆಗಳಿರಲಿ ಎಲ್ಲರಿಗೂ ಕೂಡ ನಾವು ಸಂತಾಪ ಸೂಚಿಸಿದ್ದೀವಿ. ಹಾಗೆ ಭಗವಂತ ಆ ಕುಟುಂಬಗಳಿಗೆ, ಉಳಿದಂಥ ಕುಟುಂಬ ಸದಸ್ಯರು, ಯಾಕಂದರೆ ಭಾಳ ಕಷ್ಟ ನೋಡಿದೀವಿ, ಅಲ್ಲಿ ಏನು ಗುರುತು ಪತ್ತೆ ಸಿಗ್ತಾ ಇಲ್ಲ. ಎಲ್ಲ ಕಳಕಲಾಗಿ ಹೋಗಿದ್ದವು. ಎಲ್ಲ ಆಸ್ಪತ್ರೆಗಳಿಗೆ ಜನಗಳು ರವಾನೆ ಮಾಡಿದ್ದಾರೆ. DNA ಪರೀಕ್ಷೆ ಮೂಲಕ ಒಂದೊಂದೇ ಪರೀಕ್ಷೆ ಮಾಡಿ ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡುವ ಕಾರ್ಯಾಲಯ. ಅಲಹಾಬಾದ್ನಲ್ಲಿ ನಡೆದಂತಹ ಏನ್ ದುರ್ಘಟನೆ ಇದೆ ಅದು ನಿಜವಾಗ್ಲೂ ಬಹಳ ದುರಂತ ಅನ್ಸುತ್ತೆ. ಯಾಕಂದ್ರೆ ಒಂದು ವಿಮಾನದಲ್ಲಿ ಹೋಗ್ಬೇಕಾದ್ರೆ ಅವರು ಹಲವಾರು ಆಸೆ ಆಕಾಂಕ್ಷೆಗಳನ್ನ, ತನ್ನ ಸಂಬಂಧಿಕರನ್ನ ತಮ್ಮ ಮನೆಗೆ ಬಂದ ಹೋಗ್ಬೇಕು ಅಂತ ಆಸೆ ಇಟ್ಕೊಂಡು ಹತ್ತಿರ್ತಾರೆ. ಆದ್ರೆ ಆ ಘಟನೆ ಇದೆಯಲ್ಲ, ನಿಜವಾಗ್ಲೂ ಒಂದು ದುರದೃಷ್ಟಕರವಾದ ಘಟನೆ ಅಂತಾನೆ ಹೇಳ್ಬೋದು. ಮೊದಲಿಗೆ ನಾವು ಮಹಿಳಾ ಕಾಂಗ್ರೆಸ್ ವತಿಯಿಂದ, ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರ ಎಲ್ಲ ಮಡಿದಂತವ್ರಿಗೆಲ್ಲರಿಗೂ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸಿದೀವಿ. ಹಾಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ದುಃಖ ಭರಿಸುವಂತ ಶಕ್ತಿ ನೀಡಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೇನೆ. ಆ ನಂತರದಲ್ಲಿ ಅಚಾನಕ್ ಆಗಿ ಆ ವಿಮಾನ ಏನಾಯ್ತು, ಹಾಸ್ಟೆಲ್ ಮೇಲೆ ಬಿದ್ದಿದೆ, ಮೆಡಿಕಲ್ ಹಾಸ್ಟೆಲ್ ಮೇಲೆ. ನಮ್ಮ ಹಲವಾರು ಯುವ ವೈದ್ಯ ಆಗ್ಬೇಕು ಅಂತ ಕನಸನ್ನ ಕಟ್ಟಿಕೊಂಡಂತಹ ವಿದ್ಯಾರ್ಥಿಗಳು ಅದ್ರಲ್ಲಿ ಅಸುನೀಗಿದ್ದಾರೆ, ಹಲವಾರು ಸಿಬ್ಬಂದಿಗಳು ಅಸುನೀಗಿದ್ದಾರೆ. ನಿಜವಾಗ್ಲೂ ಅದು ಒಂದು ಖೇದಕರವಾದ ಸಂಗತಿ ಅಂತ ಹೇಳ್ಬೋದು. ನಮ್ಮ ದೇಶದಲ್ಲಿ ನಡೆದಂತ ಅತ್ಯಂತ ದುರದೃಷ್ಟಕರವಾದ ಘಟನೆ ಹಾಗೂ ಅತ್ಯಂತ ಒಂದು ಅವರ ಮರಣ ಏನಿದೆ ಅತ್ಯಂತ ಒಂದು ಖೇದಕರವಾದ ಮರಣ ಅಂತಾನೆ ಹೇಳ್ಬೋದು. ಆದ್ರೆ ಇದು ಒಂದೇನಪ್ಪಾ ಅಂತ ಅಂದ್ರೆ, ಪೈಲಟ್ ಆದವರು ATS ಅವರಿಗೆ ಅದನ್ನ ತಿಳಿಸಿದ್ದಾರೆ. ಆದ್ರೆ ಇಲ್ಲ, ನಾವು ಬರ್ತೇವೆ ಅಂತ ಹೇಳಿದ್ರು. ಇದಕ್ಕೆ ಕೇಂದ್ರ ಸರ್ಕಾರ ಮುಲಾಜಿಲ್ಲದೆ ಇದನ್ನ ಸಮೀಕ್ಷೆ ಮಾಡಬೇಕು, ಇದನ್ನ ಪತ್ತೆ ಹಚ್ಚಬೇಕು, ಹಾಗೆ ತಪ್ಪಿಸ್ಥರ ವಿರುದ್ಧ ಕ್ರಮ. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.